ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಈ ದಿನ ವಿಶೇಷವಾಗಿ ಮುಂದೆ ಬರುವಂತಹ ಜ್ಯೋತಿರ್ ಭೀಮೇಶ್ವರ ವ್ರತಾಂಗ ಪೂಜೆಯ ಮಹಾತ್ಮೆಯನ್ನು ನಾವೆಲ್ಲ ತಿಳ್ಕೊಳ್ಳೋಣ. ಈ ಜ್ಯೋತಿರ್ಭೀಮೇಶ್ವರ ವ್ರತವು ಇದೇ ಅಮಾವಾಸ್ಯೆ, ಬರುವ ಅಮಾವಾಸ್ಯೆ ದಿವಸ, ಆಷಾಢ ಬಹುಳ ಅಮಾವಾಸ್ಯೆ ದಿವಸ ವ್ರತಾಂಗಾಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಅದರ ಒಂದು ಮಹತ್ವ ಏನು, ಅದರಿಂದ ನಮ್ಮ ಪೂರ್ವಿಕರು ಯಾವ ರೀತಿ ಆಚರಣೆ ಮಾಡಿದ್ರು, ಆಚರಣೆಯ ಪದ್ಧತಿ ಹೇಗೆ, ಇದರಿಂದ ಏನೆಲ್ಲ ಶ್ರೇಯಾಭಿವೃದ್ಧಿ ಉಂಟಾಗುತ್ತೆ, ಆ ಸುಮಂಗಲೆಯರ ಮತ್ತು ಮಾತೆಯರಿಗೆ ಹೇಗೆ ಜ್ಯೋತಿರ್ಭೀಮೇಶ್ವರನ ಅನುಗ್ರಹ ಸಿಗುತ್ತೆ, ಅದರಿಂದ ಅವರು ಯಾವ ರೀತಿ ಸುಖ ಜೀವನ ಸಾಗಿಸಬಹುದು ಅಂತಕ್ಕಂಥ ಈ ವಿಚಾರಗಳನ್ನು ಇಂದಿನ ದಿನ ನಾವು ಮನನ ಮಾಡಿಕೊಂಡ ವಿಚಾರ ಸಂದರ್ಭದಲ್ಲಿ ಅದರ ಪೂರ್ವ ಹೇಗೆ ಇದು ಪ್ರಚಲಿತ ಬಂತು, ಯಾರಿಂದ ಇದು ಪ್ರಚಲಿತ ಆಗಿದೆ ಎಂತಕ್ಕಂಥದ್ದನ್ನು ನಾವು ವಿಚಾರ ಮಾಡ್ಕೊಂಡು ಹೋದಾಗ, ಪೂರ್ವದಲ್ಲಿ ನೈಮಿಷಾರಣ್ಯದಲ್ಲಿ ವಾಸವಾಗಿರ್ತಕ್ಕಂಥ ಶೌನಿಕಾದಿಗಳು ಮಹರ್ಷಿಗಳು ಧರ್ಮದ ಬಗ್ಗೆ ಕೇಳಬೇಕಂತಕ್ಕಂಥ ಆಸಕ್ತಿ ಹೊಂದಿ ವಿಶೇಷವಾಗಿ ಮತ್ತು ಕುತೂಹಲದಿಂದ ಸಕಲ ಶಾಸ್ತ್ರ ಪಾರಂಗತರಾಗಿರ್ತಕ್ಕಂಥ ಸೂತ ಪುರಾಣಿಕರಲ್ಲಿ ಈ ವ್ರತದ ಬಗ್ಗೆ ವಿಚಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಸೂತ ಪುರಾಣಿಕರು ಈ ವ್ರತದ ಬಗ್ಗೆ ಒಂದು ಕಥಾರೂಪದಲ್ಲಿ ಹೇಗೆ ಪ್ರಚಲಿತ ಬಂತು ಅಂತಕ್ಕಂಥದ್ದನ್ನು ತಿಳಿಸ್ತಾ ಬರ್ತಾರೆ. ಏನಪ್ಪ ಅಂತಂದರೆ, ಈ ವಿಚಾರವನ್ನು ಲೋಕಕ್ಕೆ ಪ್ರಚಾರ ಮಾಡುವಂತಹ ವಿಚಾರದಲ್ಲಿ ಪೂರ್ವದಲ್ಲಿ ನೈಮಿಷಾರಣ್ಯವರ ವಾಸಿಗಳಾದಂಥ ಸೂತ ಪುರಾಣಿಕರನ್ನು ವಿಚಾರ ಮಾಡಿದಾಗ, ಪೂರ್ವ ಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬತಕ್ಕಂಥ ರಾಜ ಶತ್ರು ಸಂಹಾರ ಮಾಡಿ ಸಾಕಷ್ಟು ಆ ರಾಜ ಖ್ಯಾತವಂತನಾದ. ಆತನಿಗೆ ಒಂದು ಮಗ ಇದ್ದ. ಆ ಮಗ ಅಲ್ಪಾಯುವಾಗಿ ಪ್ರಾಣತ್ಯಾಗ ಮಾಡಿದ. ಈ ಮಗನ ಶೋಕಾಚರಣೆಯಲ್ಲಿ ಪುತ್ರ ಶೋಕಂ ನಿರಂತರ ಬಂದ ಹಾಗೆ ಈ ವ್ರತರ ಮಗನ ಒಂದು ಮೃತ ವಿಚಾರದಲ್ಲಿ ತುಂಬ ಚಿಂತಾಕಾಂತನಾಗಿ ಮತ್ತೆ ಸಮಾಧಾನ ಪಟ್ಟುಕೊಂಡು, ನನಗೆ ಮುಂದೆ ನನ್ನ ಮತ್ತು ನಮ್ಮ ಪಿತೃಗಳ ತಿಲತರ್ಪಣ ಕೊಡ್ತಕ್ಕಂಥವ್ರು ಯಾರೂ ಇಲ್ವಲ್ಲಪ್ಪ, ಮುಂದೆ ನನ್ನ ಜೀವನ ಇಲ್ಲಿಗೆ ಅಂತ್ಯವಾಗುತ್ತಲ್ಲ, ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ತನಗೆ ಒಂದು ಆಲೋಚನೆ ವ್ಯಕ್ತವಾಗುತ್ತಂತೆ. ಏನಪ್ಪ ಅಂತಂದರೆ, ತಾನು ಈ ಒಂದು ಯಾರು ಈ ಶವವನ್ನೇ ಮದುವೆ ಮಾಡ್ಕೊಳ್ತಾರೋ ಅವರಿಗೆ 1,000,000 ವರಾಹಗಳನ್ನು ಕೊಡ್ತೇನೆ ಅಂತ ಡಂಗೂರು ಸಾರಿಸ್ತಾರೆ. ಆ ಸಂದರ್ಭದಲ್ಲಿ ಅದೇ ಊರಿನವರಾಗಿರ್ತಕ್ಕಂಥ ಬಡ ಬ್ರಾಹ್ಮಣ ಈ ವಿಚಾರವನ್ನು ತಿಳ್ಕೊಂಡು, ನಮಗೆ 5 ಜನ ಮಕ್ಕಳಿದ್ದಾರೆ, ಹೆಣ್ಣು ಮಕ್ಕಳು, ಅದರಲ್ಲಿಯೂ ದಟ್ಟ ದರಿದ್ರನಾಗಿದ್ದೇನೆ, ಏನೇ ಪಾಂಡಿತ್ಯ ವೇದ ಇದ್ದರೂ ಸಹ, ವೇದದ ವಿಚಾರ ತಿಳ್ಕೊಂಡಿದ್ದರೂ ಸಹ ನನ್ನ ಒಂದು ದಾರಿದ್ರ್ಯ ನಿವಾರಣೆ ಆಗ್ತಾಯಿಲ್ಲ. ಈ 1,000,000 ರೂಪಾಯಿಗಳನ್ನು ನಾನು ನನಗೆ ಬಂದಾಗ ನನ್ನ ಒಂದು ಜೀವನ ಸುಖಮಯವಾಗಿ ಸಾಗಿಸ್ಬೋದು. ಅದರಲ್ಲಿ ಒಂದು ಹೆಣ್ಣು ಮಗಳನ್ನು ತಾನೇ ಮಾತ್ರ ನಾನು ಆ ಶವಕ್ಕೆ ಕೊಟ್ಟು ಮದುವೆ ಮಾಡ್ತಾಯಿದ್ದೇನೆ. ಇದನ್ನು ನನ್ನ ಹೆಂಡತಿಗೆ ಮನವರಿಕೆ ಮಾಡಿ ಆಕೆಯನ್ನು ಒಲಿಸಿ ಇದನ್ನು ಏನಾದರೂ ಮಾಡಿ ಮದುವೆನ ಮಾಡಲಿಕ್ಕೆ ನಿಶ್ಚಯ ಮಾಡ್ಕೋಬೇಕು ಅಂತಕ್ಕಂಥದ್ದು ಕುತೂಹಲದಲ್ಲಿ ತನ್ನ ಹೆಂಡತಿಯಲ್ಲಿ ಪ್ರಸ್ತಾವ ಮಾಡಿದಾಗ, ಹೆಂಡತಿ ಸುತಾರ ಒಪ್ಪೋದಿಲ್ಲ. ಆದರೂ ಮನವರಿಕೆ ಮಾಡಿ, ಅಮ್ಮ, ನಮ್ಮ ದಾರಿದ್ರ್ಯ ನಿವಾರಣೆ ಆಗಬೇಕು ಅಂತಂದರೆ ಬೇರೆ ಮಾರ್ಗೋಪಾಯ ಇಲ್ಲ, ವೇದದಲ್ಲಿ ಅಷ್ಟೊಂದು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಈ ಒಂದು ವಿಚಾರಕ್ಕೆ ನಾನು ಹೋಗಲೇಬೇಕಾಗತ್ತೆ, ಇದರ ಒಂದು ಪ್ರಯೋಜನ ಪಡ್ಕೊಳ್ಳೇಬೇಕು ಅಂತಕ್ಕಂಥ ಮನಸ್ಸು ಮಾಡಿ ಆತನ ಮನವರಿಸಿ ಒಪ್ಪಿಕೊಂಡು ರಾಜನಿಗೆ ತಿಳಿಸಿದಾಗ, ಅದೇ ರೀತಿಯಾಗಿ ಶವಕ್ಕೆ ಮದುವೆ ಮಾಡ್ಕೊಳ್ತಾರೆ. ಮದುವೆ ಮಾಡಿಕೊಂಡ ಕೂಡಲೇ ಅಲ್ಲೇ ಇದ್ದಕ್ಕಿದ್ದ ಹಾಗೆ ಜೋರು ಮಳೆ, ಭಯಂಕರ ಮಳೆ ಬರುತ್ತೆ. ಆ ಮಳೆಯ ಒಂದು ಪ್ರಭಾವದಿಂದ
ಎಲ್ಲ ರಾಜವರ್ಗ ವಾಪಸ್ ಮನೆಗಳಿಗೆ ಹೊರಟೋಗ್ಬಿಡ್ತಾರೆ. ಆದರೆ ಆಕೆ ಮಾತ್ರ ಧರ್ಮಪತ್ನಿ ಅನ್ನಿಸ್ಕೊಂಡಿರೋದ್ರಿಂದ ಅಲ್ಲೇ ಉಳ್ಕೊತಾಳೆ. ಆ ಸಂದರ್ಭದಲ್ಲಿ ಭಯಂಕರವಾದಂಥ ಕ್ರೂರ ಮೃಗಗಳ ಶಬ್ದ ಆಕೆಗೆ ಕಿವಿ ಕೇಳಿಸ್ಕೊಂಡಾಗ ಭಯಭೀತಳಾಗಿ ಸ್ವಲ್ಪ ಹೊತ್ತು ಚಿಂತಾಕ್ರಾಂತಳಾಗ್ಬಿಡ್ತಾಳೆ. ಆವಾಗ ಗಟ್ಟಿ ಮನಸ್ಸು ಮಾಡಿಕೊಂಡು ಪರಶಿವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಆ ಪ್ರಾರ್ಥನೆಗೆ ಆ ಪರಶಿವ ಹೋಗೊಟ್ಟು, ಅಮ್ಮ ಯಾಕೆ ಇಷ್ಟು ಚಿಂತಾಕ್ರಾಂತಳಾಗಿದೆಯಾ, ಏನು ನಿನ್ನ ಮನಸ್ಸಲ್ಲಿರ್ತಕ್ಕಂಥದ್ದು, ಏನು ನಿನಗೆ ಅನುಕೂಲ ಆಗಬೇಕಾಗಿದೆ ತಿಳಿಸಮ್ಮ ಅಂತ ಕೇಳಿದಾಗ, ಪರಮಾತ್ಮ ಅಲ್ಪಾಯುಷಿಗಳಾಗಿರ್ತಕ್ಕಂಥ ಎಷ್ಟೋ ಜನಕ್ಕೆ ನೀನು ಪೂರ್ಣಾಯುಷ ಜೀವವನ್ನು ಕೊಟ್ಟು ಕಾಪಾಡಿದೀಯಾ. ನನ್ನ ಗಂಡ ಸಹ ಅಲ್ಪಾಯುಷಿಯಲ್ಲಿ ಮೃತಪಟ್ಟಿದ್ದಾನೆ. ಈ ಮೃತದೇಹಕ್ಕೆ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ನನ್ನ ಗಂಡನನ್ನು ಸಹ ನೀನು ಅಲ್ಪಾಯುಷಿಂದ ಪೂರ್ಣಾಯುಷ ಮಾಡಬೇಕು, ಜೀವ ತುಂಬಬೇಕು, ದಯಮಾಡಿ ಅನುಗ್ರಹಿಸು ಅಂತ ಕೇಳಿಕೊಂಡು ದೀನಲಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಆಕೆಯ ಪ್ರಾರ್ಥನೆಗೆ ಆ ಭಗವಂತ ಪರಮಶಿವ ಒಪ್ಪಿ ಶಿವನ ಜೊತೆಗೆ ತಾಯಿ ಆಗಿರ್ತಕ್ಕಂಥ ಪಾರ್ವತಿಯು ಸಹ ಅನುಗ್ರಹ ಕೇಳಿಕೊಂಡು ಅವರಿಬ್ಬರೂ ಸೇರಿ ತಥಾಸ್ತು ಅಂತ ವರ ನೀಡಿದಾಗ ಮತ್ತು ಈ ವ್ರತ ಹೇಗೆ ಪ್ರಚಲಿತ ಬಂತು, ನೀನು ಭೀಮೇಶ್ವರ ವ್ರತವನ್ನು ಮಾಡು, ಆ ವ್ರತದ ಪ್ರಭಾವದಿಂದ ನಿನ್ನ ಗಂಡನಿಗೆ ನಿದ್ದೆಯಿಂದ ಎದ್ದು ಬಂದು ಹಾಗೆ ನಿನಗೆ ಗೋಚರವಾಗತ್ತೆ ಅಂತ ಪರಶಿವ ಮತ್ತು ಪಾರ್ವತಿ ಹೇಳಿದ್ರು. ಆ ಹೇಳುವಂಥ ಸಂದರ್ಭದಲ್ಲಿ ಆಕೆ, ಸ್ವಾಮಿ ಈ ವ್ರತ ಹೇಗೆ ಮಾಡಬೇಕು, ಇದರ ಆಚರಣೆ ಹೇಗೆ, ಇದರ ವಿಧಿವಿಧಾನಗಳು ಹೇಗೆ ಅಂತಕ್ಕಂಥದ್ದನ್ನು ಪರಶಿವನಲ್ಲಿ ಕೇಳ್ಕೊತಾಳೆ. ಆ ಪರಶಿವ ಮತ್ತು ಪಾರ್ವತಿ ಇಬ್ಬರು ಸೇರಿ ಅವರಿಗೆ ವ್ರತದ ವಿಧಾನವನ್ನು ವಿವರವಾಗಿ ತಿಳಿಸ್ತಾರೆ. ನೀನು ಆ ದಿನ ಅಂದರೆ ಆಷಾಢ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ಉಷಕಾಲಕ್ಕೆ ಎದ್ದು ರಂಗವಲ್ಲಾದಿಗಳಿಂದ ಮನೆಯನ್ನು ಅಲಂಕರಿಸಿಕೊಂಡು ಒಂದು ಶುಭ್ರವಾದ ಜಾಗದಲ್ಲಿ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಅಲ್ಲಿ 2 ಬೆಳ್ಳಿಯ ದೀಪ ಅಥವಾ ಮಣ್ಣಿನ ದೀಪವನ್ನು ಅಲಂಕರಿಸಿ ಆ ಮಣ್ಣಿನ ದೀಪಕ್ಕೆ ತುಪ್ಪದಲ್ಲಿ ಅದಿರ್ತಕ್ಕಂಥ ಬತ್ತಿಯನ್ನಿಟ್ಟು ಬತ್ತಿಯನ್ನು ಹೊತ್ತಿಸಿ ಅದರಲ್ಲಿ ಆವಾಹನೆ ಮಾಡ್ಕೋಬೇಕು. ನನ್ನನ್ನು ಜ್ಯೋತಿರ್ಭೀಮೇಶ್ವರ ಅಂತಕ್ಕಂಥ ರೂಪದಲ್ಲಿ ನಾನು ಬಂದು ನಿನಗೆ ಅನುಗ್ರಹ ನೀಡ್ತೀನಿ. ಆವಾಹನೆ ಮಾಡಿಕೊಂಡು ಷೋಡಶೋಪಚಾರ ಪೂಜೆ ಮಾಡಿ, ಅಂದರೆ ಧೂಪ ದೀಪ ನೈವೇದ್ಯ ಪಾದ್ಯಾದಿಗಳೊಂದಿಗೆ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಹ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೆ ಸಮರ್ಪಯಾಮಿ, ಶುದ್ಧೋದಕ ಸ್ನಾನ ಸಮರ್ಪಯಾಮಿ. ಶುದ್ಧವಾದ ನೀರಿಂದ ಅಲ್ಲಿ ಕಲಶಾರಾಧನೆ ಮಾಡಿಕೊಂಡು ಆ ಜಲದಲ್ಲಿ ನನಗೆ ಪ್ರೋಕ್ಷಣೆ ಮಾಡಿ ದೀಪಗಳಿಗೆ ಅಲ್ಲಿ ಪಂಚಾಮೃತ ಅಭಿಷೇಕದೊಂದಿಗೆ, ಅಂದರೆ ಒಂದು ಬೆಳ್ಳಿಯ ವಿಗ್ರಹ, ಅಮ್ಮನ ವಿಗ್ರಹ ಅಥವಾ ಯಾವುದಾದ್ರು ಒಂದು ಬೆಳ್ಳಿಯ ಶಿವನ ವಿಗ್ರಹದನ್ನು ಅಭಿಷೇಕ ಮಾಡಿ ಪಂಚೋಪಚಾರ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಇವೆಲ್ಲದರೊಂದಿಗೆ ಮಿಶ್ರಿತವಾಗಿರ್ತಕ್ಕಂಥ ಪಂಚಾಮೃತವನ್ನು ಅಭಿಷೇಕ ಮಾಡಿ ಧೂಪ ದೀಪಗಳೊಂದಿಗೆ, ಅಂದರೆ ಹೂವಿನ ಅಲಂಕಾರ ಇರ್ಬೋದು, ಅರಿಶಿಣ ಕುಂಕುಮ ಅಲಂಕಾರ ಮಾಡಿ ಅರ್ಚನೆ ಮಾಡಿ, ನನ್ನನ್ನು ಅರ್ಚನೆ ಮಾಡಿ ಶಿವಾರ್ಚನೆ ಮಾಡಿ ಧೂಪ ದೀಪಾದಿಗಳೊಂದಿಗೆ ಕಡುಬಿನೊಂದಿಗೆ ನೈವೇದ್ಯ ಮಾಡಬೇಕು. ಆ ಕಡುಬು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆ ದಿನಕ್ಕೆ ಕಡುಬಿನಿಂದ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಮಾಡಿ ಆ ಪ್ರಸಾದವನ್ನು ನೀನು ಭಕ್ಷಿಸಿದಲ್ಲಿ ನಿನಗೆ ಅಗೋಚರವಾಗಿರ್ತಕ್ಕಂಥ ರೀತಿಯಲ್ಲಿ ನಿದ್ದೆಯಿಂದ ಎದ್ದು ಬಂದ ಹಾಗೆ ನಿನ್ನ ಗಂಡ ಪ್ರತ್ಯಕ್ಷನಾಗ್ತಾನೆ, ನೀನು ಸುಖಮಯ ಜೀವನ ಸಾಗಿಸ್ತೀಯ ಅಂತ ಹೇಳಿದಾಗ ಆಕೆ ಮನೆಗೂ ಹೋಗದಿರೇನೆ ಅಲ್ಲೇ ಏನು ಆ ಕಾಲಕ್ಕೆ ಸಿಗುತ್ತೋ ಅದನ್ನೇ ಮನಸ್ಸಿನಲ್ಲಿ ಅದನ್ನು ಪ್ರಾರ್ಥನೆ ಮಾಡಿಕೊಂಡು ಅದರೊಂದಿಗೆ ಉಪಚಾರ ಪೂಜೆಯನ್ನು ಮಾಡಿ ಆ ಗಂಡ ಶವವಾಗಿರ್ತಕ್ಕಂಥ ಗಂಡನನ್ನು ಒಲಿಸ್ಕೊಳ್ಳೋ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ನಿದ್ದೆಯಿಂದ ಎದ್ದು ಬಂದ ಹಾಗೆ, ಪರಶಿವನು ಹೇಳಿದ ಹಾಗೆ ನಿದ್ದೆಯಿಂದ ಎದ್ದು ಬರೋ ಹಾಗೆ ಆ ಶಿವನನ್ನು ಆ ಶವದಿಂದ ಅವನು ಜೀವ ತುಂಬಿ ಎಚ್ಚೆತ್ಕೊಳ್ತಾಳೆ. ಆವಾಗ ಆನಂದ ಭರಿತಳಾಗಿ ತುಂಬ ಸಂತೋಷ ಪಟ್ಬಿಡ್ತಾಳೆ. ಪರಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಗಂಡ ಹೆಂಡತಿ ಇಬ್ಬರೂ ಸಹ ಮತ್ತೆ ಅವರು ಅರಮನೆಗೆ ಸೇರ್ಕೊತಾಳೆ. ದತ್ತ ದರಿದ್ರನಾಗಿರ್ತಕ್ಕಂಥ ಬ್ರಾಹ್ಮಣ ಮನೆಯಲ್ಲಿರ್ತಕ್ಕಂಥ ಆ ಒಂದು ಕನ್ಯಾಮಣಿ ಅರಮನೆಗೆ ಸೇರಿ ಸುಖಮಯ ಜೀವನ ಸಾಗಿಸ್ಕೊಟ್ಟು ಹೋಗ್ತಾರೆ. ಅಂದಿನಿಂದ ಮತ್ತೆ ಇವರು ದರಿದ್ರರು ಸಹ ನಾಶವಾಗಿ ಇವರು ಸಹ ಆ ಆಚಾರಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಇದು ಬ್ರಾಹ್ಮಣ ವರ್ಗ, ಆ ಕನ್ಯಾಮಣಿ ಬ್ರಾಹ್ಮಣ ವರ್ಗದಿಂದ ಬಂದಿದ್ದಾದ್ದರಿಂದ ಬ್ರಾಹ್ಮಣ ವರ್ಗ ಹೆಚ್ಚು ಇದರ ವ್ರತಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದಿನಿಂದ ಪದ್ಧತಿಯಾಗಿದೆ. ವ್ರತ ಕೆಲವು ವೈಶ್ಯ ವರ್ಗದವರು ಸಹ ಇದನ್ನು ಮಾಡುವಂಥ ಪದ್ಧತಿ ಇಟ್ಕೊಂಡಿದ್ದಾರೆ.
ಆದರೆ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಬ್ರಾಹ್ಮಣ ವರ್ಗ. ಹೀಗೆ ಈ ವ್ರತಾಚರಣೆಯ ಮಹಿಮೆಯನ್ನು ನಾವೆಲ್ಲ ತಿಳ್ಕೊತಾ ಇದ್ದೀವಿ. ಇದರ ಒಂದು ಪೂರ್ಣ ಫಲ ಅಂತಂದರೆ ಕನ್ಯಾಮಣಿ ಅಂದರೆ ಮದುವೆಗೆ ಮುಂಚೆ ಈ ವ್ರತವನ್ನು ಪ್ರಾರಂಭ ಮಾಡ್ಕೋಬೋದು. ಮದುವೆ ಆದ ನಂತರವೂ ಸಹ ಮಾಡುವಂಥದ್ದು. 9 ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡಿ ಅದಾದ ನಂತರ ಉದ್ಯಾಪನ ನಿರ್ಮಾಣದಲ್ಲಿ ಪೂರ್ಣ ಫಲಪ್ರಾಪ್ತಿಯಾಗುತ್ತೆ. ಆ ಮೇರೆಗೆ ಈ ಒಂದು ವ್ರತದ ಪೂರ್ಣ ಫಲ ಅಂದರೆ ಆ ದಿನ ಎಲ್ಲ ಮನೆಯಲ್ಲಿಯೂ ಸಹ ಬ್ರಾಹ್ಮಣ ವರ್ಗದ ಮನೆಯಲ್ಲಿ ಈ ವ್ರತಾಚರಣೆ ಆದ ನಂತರ ಆ ಸ್ತ್ರೀ ಅಂದರೆ ಆ ಮಹಿಳೆ ಗಂಡನಿಗೆ ತಾಂಬೂಲ ಕೊಟ್ಟು ಭೀಮನಂಥ ಬಲ ಇರಲಿ ಅಂತ ಸುಖಮಯ ಜೀವನವನ್ನು ಸಾಗಿಸೋಣ, ಅನ್ಯೋನ್ಯತೆಯಿಂದ ಸುಖವಾಗಿ ಸಂತೋಷವಾಗಿರೋಣ, ನಮ್ಮ ಜೀವನದ ನಮ್ಮ ಕುಟುಂಬ ವರ್ಗ ಸಂತೋಷವಾಗಿ ಇರಲಿ ಅಂತ ಆಕೆ ಪ್ರಾರ್ಥನೆ ಮಾಡ್ಕೊಂಡು ಗಂಡನಿಗೆ ನಮಸ್ಕಾರ ಮಾಡ್ತಾಳೆ. ಅಂದಿನಿಂದ ಅವರು ಸುಖವಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಲೋಕ ಸಮಸ್ತ ಸುಖಿನ ಭವಂತು ಅಂತ ಹೇಳಿಕೊಂಡು ಎಲ್ಲರಿಗೂ ಸಹ ಪರಮಾತ್ಮ ಆಯುರ್ದೇಹಿ ಬಲಂ ದೇಹಿ ವಿದ್ಯಾಂ ದೇಹಿ ಬುದ್ಧಿಂ ದೇಹಿ ಧನಂ ದೇಹಿ ಧ್ಯಾನಂ ದೇಹಿ ಕೀರ್ತಿಂ ದೇಹಿ ಮುಕ್ತಿಂ ದೇಹಿ ದೇಹಿ ಮೇ ಪರಮೇಶ್ವರ ದೇಹಿ ಮೇ ಪರಮೇಶ್ವರಿ ದೇಹಿ ಮೇ ಜಗದೀಶ್ವರ ದೇಹಿ ಮೇ ಜಗದೀಶ್ವರಿ ಜ್ಯೋತಿರ್ಭೀಮೇಶ್ವರ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಿಗೂ ಒಳಿತನ್ನುಂಟು ಮಾಡಲಿ ಅಂತ ಹೇಳ್ತಾ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯನ್ನು ನಿಮಗೆ ಕಥನ ಮಾಡಿಸೋಕ್ಕೆ ಪರಮಾತ್ಮ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಒಂದು ಪುಟ್ಟ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.